ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನಪ್ಪ ಇಬ್ರು ಸೊಸೆ ಅಂದ್ರು ಕಾಂಪಿಟೇಷನ್ ರೆಡಿ ಆಗ್ಬಿಟ್ಟಿದ್ದಾರೆ. ಚಿಕ್ಕಿ ಏನ್ ಮೊದಲನೇ ಟಾಸ್ಕು ಅನೌನ್ಸ್ ಮಾಡು. ಈ ಜೀವನ ಯಾರನ್ನ ಎಲ್ಲಿಗೆ ತಗೊಂಡೋಗುತ್ತೋ ಅಂತ ಗೊತ್ತಿಲ್ಲ. ಅನ್ಪ್ರಿಡಿಕ್ಟಬಲ್ ನಮ್ಮ ಜೀವನ. ಹಾಗಾಗಿ ಸೊಸೆಯಾಗಿರೋಳು ಎಲ್ಲ ಜವಾಬ್ದಾರಿ ತಾನೇ ತಗೊಳ್ಳೋ ಅಂಥವಳು ಆಗಿರಬೇಕು. ಅದರಲ್ಲಿ ಮೊದಲನೇ ಅತಿ ಮುಖ್ಯವಾದ ಜವಾಬ್ದಾರಿ ಅಂದರೆ ಹೊಟ್ಟೆ. ಅಂದರೆ ಹೊಟ್ಟೆಗೆ ಸರಿಯಾದ ಊಟ ಹಾಕೋದು ಮುಖ್ಯ. ಆದರೆ ಯಾವ ಥರ ಅಡುಗೆ ಮಾಡ್ತಾಳೆ ಅನ್ನೋದು ಅದಕ್ಕಿಂತ ಮುಖ್ಯ. ನಾವು ತಿನ್ನೋ ಆಹಾರ ಶುಚಿ ರುಚಿ ಜೊತೆಗೆ ಆರೋಗ್ಯನೂ ಕಾಪಾಡೋ ಹಾಗಿರಬೇಕು. ಮೊದಲನೇ ಟಾಸ್ಕು ಅದಕ್ಕೆ ಸಂಬಂಧಪಟ್ಟಿದ್ದು. ಆಹಾ ಇಬ್ರು ತರತರಾವರಿ ಅಡುಗೆ ಮಾಡ್ತಾರಾ? ಓಕೆ ಓಕೆ, ಅದೆಲ್ಲ ಆಮೇಲೆ ಹೇಳ್ತೀನಿ. ಟಾಸ್ಕಲ್ಲಿ ಒಂದು ಟ್ವಿಸ್ಟು ಇರುತ್ತೆ. ಟ್ವಿಸ್ಟಾ? ಏನು? ಮೊದಲು ಕಾಂಪಿಟೇಷನ್ ಸ್ಟಾರ್ಟ್ ಆಗಲಿ, ಈ ಟ್ವಿಸ್ಟ್ ಬಗ್ಗೆ ಎಲ್ಲ ಆಮೇಲೆ ಹೇಳ್ತೀನಿ. ನನಗೆ ಪಂಕ್ಚುಯಾಲಿಟಿ ತುಂಬ ಮುಖ್ಯ. ಕರೆಕ್ಟ್ 11:30ಗೆ ಟಾಸ್ಕ್ ಶುರುವಾಗುತ್ತೆ. ನೀವಿಬ್ರು 11:30 ಕರೆಕ್ಟಾಗಿ ಡೈನಿಂಗ್ ಟೇಬಲ್ ಹತ್ರ ಬರಬೇಕು. ಬರ್ದೇ ಇದ್ದವರು ಸೋತಾಗಿ. ಏನೆಲ್ಲ ಆರಾಮಾಗಿದ್ಬಿಟ್ಟಿದ್ದೀರಾ? ಟಾಸ್ಕ್ಗೆ ಎಲ್ಲ ರೆಡಿ ಇರುತ್ತೆ. ಕರೆಕ್ಟ್ ಟೈಮಿಗೆ ಬಂದ್ಬಿಡಿ, ಓಕೆನಾ? Happy birthday, Simba! Happy birthday to you, Simba! ಥ್ಯಾಂಕ್ಸ್ ಕಣ್ರ. ಯಾಕೆ ಸಿಂಹ ಬೇಜಾರಾಗಿದ್ಯಾ? ಏನಿಲ್ಲ ಕಣ. ಪಾರ್ಟಿ ಗಿಟ್ಟಿ ಏನ್ ಕೊಡ್ಸಲ್ವಾಣ? ಸರಿ ಆಯ್ತು, ಕೊಡಿಸ್ತೀನಿ. ಮತ್ತೆ ಸೆಲೆಬ್ರೇಷನ್ ಜೋರಾಣ? ರಾತ್ರಿ ಆಯ್ತು ಕಣ. ಅಪ್ಪ ಕೇಕ್ ತಂದು ಕಟ್ ಮಾಡಿಸಿದ್ರು. ನಮ್ಮನ್ ಕರೆಯಕ್ಕಾಗ್ಲಿಲ್ವಾ? ರಾತ್ರಿ 12 ಗಂಟೆಗೆ ಫೋನ್ ಮಾಡಿ ಕರೀಲ್ಲ. ಆಯ್ತು, ಬರ್ತಡೇ ದಿವಸ ಒಂದು ಸೆಲ್ಫಿ ತಗೋತೀನಿ. ಕೊಡಿಲಿ, ಫೋಟೋಸ್ ಹೇಗೆ ಬಂದಿದೆ ನೋಡೋಣ. ನೋಡೋಣ ಎಷ್ಟು ಚೆನ್ನಾಗಿ ಬಂದಿದೆ. ಇದೇನೋ ಈ ವಿಡಿಯೋ ಸಂಜನಾ ಇದ್ದಾಗಿದೆ. ಸಂಜನಾ ವಿಡಿಯೋ ಇದ್ದಾಗಿದೆ ಅಲ್ಲ, ಅವಳದೇ ವಿಡಿಯೋ. ಯಾಕೆ ಸಂಜನಾ ಅದಕ್ಕೆ ನಿಮ್ಮ ಮನೆಗೆ ಬಂದಿದ್ದು ನಿಂಗೆ ಗೊತ್ತಿಲ್ವಾ? ನಮ್ಮನೆಗೆ ಬಂದಿಲ್ಲ. ಯಾವಾಗ್ರೋ? ಮಾವ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಅದೇನು ಮಾತಾಡಮ್ಮ? ಅದು ಸರಿ ಬಾ. ಅದನ್ನ ನಾವೇ ವಿಡಿಯೋ ಮಾಡಿದ್ವಲ್ಲ. ನಿಮಗೆ ಗೊತ್ತಿರೋ ಹಾಗೆ ನಮ್ಮಪ್ಪ ಲಂಚದ ಕೇಸಲ್ಲಿ ಸಿಕ್ಕಾಕೊಂಡಿದ್ದಾರೆ. ಹೇಗಾದ್ರೂ ಮಾಡಿ ಅವ್ರನ್ನ ಬಿಡಿಸ್ಬೇಕು. ಮಾವ, ಈ ತಪ್ಪನ್ನ ನಾನೇ ಮಾಡಿದ್ದು ಅಂತ ನೀವು ಒಪ್ಕೊಂಡ್ರೆ ಅಪ್ಪನ್ನ ಹೊರಗಡೆ ಕರ್ಕೊಂಡ್ ಬರ್ಬೋದು. ಕೈ ಮುಗಿದ್ ಕೇಳ್ಕೊಳ್ತೀನಿ ಮಾವ, ನಮ್ಮಪ್ಪನ ಜೀವ ಮತ್ತೆ ಜೀವನ ಎರಡು ನಿಮ್ ಕೈಯಲ್ಲೇ ಇದೆ. ನನ್ನ ಮಗ ಚೆನ್ನಾಗಿರ್ತಾನೆ, ಅವನ ಜೀವನ ಸರಿ ಹೋಗುತ್ತೆ ಅನ್ನೋದಾದ್ರೆ ನಾನು ಇದಕ್ಕೆ ಒಪ್ಕೋತೀನಮ್ಮ. ಅವರೇನೋ ಹೇಳಿದ್ರು ಅನ್ನೋ ಮಾತ್ರಕ್ಕೆ ನೀನ್ ಯಾಕಮ್ಮ ಚಾಲೆಂಜನ್ನ ಒಪ್ಕೊಂಡೆ? ಹಿರು ನಿನ್ನ ಫ್ರೆಂಡ್ ತರ ನೋಡ್ತಾ ಇದ್ರು, ಅವನು ನಿನ್ ಜೊತೆ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗ್ತಿದ್ದಾನಲ್ಲ. ಅಂಥದ್ರಲ್ಲಿ ನಿನ್ನನ್ನು ನೀನು ಪ್ರೂವ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿತ್ತು? ಹೌದು ದೀಪಾ, ಈಗ ನೀನು ದಿಶಾ ಅಂತ ಅಪ್ಪಂಗೂ ಗೊತ್ತಾಗಿದೆ. ಅವರು ನಿನ್ನ ಸಪೋರ್ಟಿಗೆ ನಿಂತಿದ್ದಾರೆ. ಅಂಥದ್ರಲ್ಲಿ ನೀನು ಚಿರುಗೆ ರೂಪ ಅಲ್ಲ ಗುಣ ಮುಖ್ಯ ಅನ್ನೋದನ್ನ ಪ್ರೂವ್ ಮಾಡಬೇಕು ಅಷ್ಟೇ. ಅದನ್ನ ಬಿಟ್ಟು ಇದೆಲ್ಲ ಬೇಕಾಗಿತ್ತಾ? ಹೌದಮ್ಮ ದೀಪ, ನೀನು ಈ ಮನೆ ಸೊಸೆ ಅಂತ ನಾವು ಯಾವತ್ತೂ ಒಪ್ಕೊಂಡಾಗಿದೆ. ಮತ್ತು ನೀನು ಈ ಮನೆ ಸೊಸೆ ಅಂತ ಯಾರಿಗೆ ಪ್ರೂವ್ ಮಾಡಬೇಕಾಗಿದೆ? ನೀವು ಹೇಳೋದೇನೋ ಸರಿ ಮಾವ, ಆದರೆ ದೀಪಾ ದಿಶಾ ವಿಷಯನೇ ಬೇರೆ, ಅಜ್ಜಿ ಹೇಳಿದ ವಿಷಯನೇ ಬೇರೆ.
ನಾನು ಈ ಮನೆಯಲ್ಲಿ ದೀಪ ಆಗಿ ನನ್ನ ಅಸ್ತಿತ್ವ ಉಳಿಸ್ಕೋಬೇಕು ಅಂದ್ರೆ ನನ್ನ ಹಸ್ಬೆಂಡ್ಗೆ ಗುಣ ಮುಖ್ಯ ಅನ್ನೋದನ್ನ ಸಾಬೀತು ಮಾಡಿದ ಜೊತೆ ಅಜ್ಜಿ ಹಾಕಿರೋ ಸವಾಲಲ್ಲಿ ಗೆದ್ದು ನಾನು ಈ ಮನೆ ಸೊಸೆ ಅಂತಾನೂ ಸಾಬೀತು ಮಾಡಬೇಕು. ನನಗೆ ಯಾಕೋ ನೀನ್ ಮಾಡ್ತಾ ಇರೋದು ಒಪ್ಪಿಗೆ ಆಗ್ತಾ ಇಲ್ಲಮ್ಮ. ಸುಮ್ನೆ ನಿನ್ ಮೈ ಮೇಲೆ ನೀನೇ ಸಮಸ್ಯೆಗಳನ್ನ ಎತ್ತಾಕೋತಾ ಇದೆಯಾ. ಏನೋ ಇಬ್ರು ಸೇರ್ಕೊಂಡು ದೀಪ ಅವ್ರಿಗೇನೋ ಬುದ್ಧಿ ಹೇಳೋ ತರ ಕಾಣಿಸ್ತದೆ. ಹೌದಪ್ಪ, ಈ ಚಾಲೆಂಜು ಟಾಸ್ಕು ಇದನ್ನೆಲ್ಲ ಯಾಕೆ ಒಪ್ಕೋಬೇಕಿತ್ತು ಅಂತ ಕೇಳ್ತಾ ಇದ್ದೀನಿ. ನಾನು ಅದೇ ಹೇಳ್ದೆ ಅವ್ರಿಗೆ. ಮಾತು ಎಲ್ಲಿ ಕೇಳ್ತಾರೆ, ನಾನೇನು ಅಂತ ತೋರಿಸ್ತೀನಿ ಅಂದ್ರು. ಅಲ್ಲ, ಇಷ್ಟು ಸಣ್ಣ ವಿಚಾರಕ್ಕೆ ಮನೆ ಬಿಟ್ಟು ಹೋಗೋ ಮಾತೆಲ್ಲ ಬೇಕಾ? ಯಾಕೆ ಹಸ್ಬೆಂಡು, ನಾನೆಲ್ಲಿ ಸೋತು ಈ ಮನೆಯಿಂದ ಆಚೆ ಹೊಟ್ಟೋಗ್ತೀನಿ ಅಂತ ಯೋಚನೆ ಆಗ್ತಿದ್ಯಾ? ಹಂಗೇನಿಲ್ಲ, ನೀವು ಚಾಲೆಂಜ್ ಮಾಡಿದ್ರೆ ಗೆಲ್ಲವರೆಗೂ ಬಿಡೋಲ್ವಲ್ಲ, ಆ ಭಯ. ಓ, ನಾನೆಲ್ಲಿ ನಿಮ್ಮ ಅತ್ತಿಗೆ ವಿರೋಧ ಗೆದ್ಬಿಡ್ತೀನಿ ಅಂತ ಭಯನಾ? ಹಂಗೇನಿಲ್ಲ, ನಿಮ್ಮಿಬ್ರಲ್ಲಿ ಯಾರು ಗೆದ್ರು ಖುಷಿನೇ. ಆದ್ರೆ ನಿಮ್ಮಿಬ್ರ ಮಧ್ಯೆ ಈ ಕಾಂಪಿಟೇಷನ್ ಎಲ್ಲ ಬೇಕಾ? ಅಲ್ಲ ಹಸ್ಬೆಂಡು, ನನ್ಗೆ ಹೇಳ್ತಿರೋ ಮಾತನ್ನೇ ನಿಮ್ಮ ಅತ್ತಿಗೆಗೆ ಹೋಗಿ ಹೇಳಿ. ಅದ್ ನೀವ್ ಹೇಳಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಿಮ್ ಅತ್ತಿಗೆ ಮಾತ್ರ ಸವಾಲ್ ಒಪ್ಕೋಬಹುದು, ನಾನು ಒಪ್ಕೋಬಾರ್ದಾ? ನೋಡಿ ಹಸ್ಬೆಂಡು, ನಾನ್ ಇದ್ರಲ್ಲಿ ಸೌಂದರ್ಯ ಮೇಡಮ್ನ ಸೋಲ್ಸ್ಬೇಕು, ನಾನ್ ಗೆಲ್ಬೇಕು ಅಂತ ಏನೂ ಇಲ್ಲ. ಅವ್ರ ಈ ಮನೆಗ್ ತಕ್ಕ ಸೊಸೆ, ಹಾಗೆ ನಾನು ಮನೆಗೆ ಒಳ್ಳೆ ಸೊಸೆ ಅಂತ ಎಲ್ರಿಗೂ ಸಾಬೀತು ಮಾಡ್ಬೇಕು ಅಷ್ಟೇ. ಸರಿ ಬಿಡಿ, ಒಟ್ನಲ್ಲಿ ನೀವು ನನ್ನ ಮಾತು ಕೇಳಲ್ಲ. ಅದಕ್ಕೆ ಅವ್ರು ಅಂದ್ಕೊಂಡಿದ್ದನ್ನು ಮಾಡದೇ ಬಿಡಲ್ಲ. ಅಪ್ಪ ಸಸ್ಪೆಂಡ್ ಆಗಿರೋ ವಿಷಯನ ಯಾರಿಗೂ ಹೇಳಿದೆ ದಿನ ನಾರ್ಮಲಾಗಿ ಕೆಲ್ಸಕ್ಕೆ ಹೋಗೋ ಥರ ಹೋಗ್ತಾ ಇದ್ದಾರೆ. ಅವ್ರು ಎಲ್ಲೋಗಿ ಏನು ಮಾಡ್ತಾ ಇದ್ದಾರೆ ಏನು ಅರ್ಥ ಆಗ್ತಿಲ್ವಲ್ಲ. ಅಪ್ಪ, ನಿಮ್ ಹುಟ್ಟುಹಬ್ಬದ ಶುಭಾಶಯಗಳು ಕಣ ಮಗನೇ. ಹ್ಯಾಪಿ ಬರ್ಡೇ. ಬಾ 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 ಬಾ. ಥ್ಯಾಂಕ್ಸ್ ಅಪ್ಪ. ಹುಟ್ಟು ಹಬ್ಬದ ಶುಭಾಶಯಗಳು ಮಗನೇ. ಹ್ಯಾಪಿ ಬರ್ಡೇ ಕಣೋ. ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ಸ್ ಅತ್ತೆ. ನೋಡೋ, ಈ ಅಲಂಕಾರ ಎಲ್ಲ ನಾನೇ ಮಾಡಿರೋದು. ಚೆನ್ನಾಗಿದ್ಯಾ? ಚೆನ್ನಾಗಿದೆ ಅಂತ ಹೇಳು, ಪಾಪ ಕಷ್ಟಪಟ್ಟು ಮಾಡಿದ್ದಾಳೆ. ಚೆನ್ನಾಗಿದೆ. ಮನಸ್ಸಲ್ಲಿ ಬೆಟ್ಟದಷ್ಟು ನೋವು ಇಟ್ಕೊಂಡು ಇದನ್ನೆಲ್ಲ ವ್ಯವಸ್ಥೆ ಮಾಡಿದಿರಲ್ಲಪ್ಪ. ಥ್ಯಾಂಕ್ಸ್ ಅಪ್ಪ. ನರಸಿಂಹ, ನನಗೆ ವಯಸ್ಸಾಯಿತು, ಯಾವ ಟೈಮಲ್ಲಿ ಏನೋ ಹೇಳೋಕ್ಕಾಗಲ್ಲ. ಈಗ ಅಮ್ಮನ್ನ ಅತ್ತೆನ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು.